ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ನೋಡು ಗಾಡಿ ಸ್ಟಾರ್ಟ್ ಆಯ್ತು. ಇನ್ನು ಆರಾಮಾಗಿ ಹೋಗ್ತೀನಿ. ಬರಲಾ? ಏನೂ ಆಗಲ್ಲ, ಆರಾಮಾಗಿ ಬಾ. ಏನಾಯ್ತು ಮೋಹನ್? ಡಾಕ್ಟ್ರ್ ಏನಂದ್ರು? ಎಲ್ಲ ನಾರ್ಮಲ್ ಆಗಿದೆ, ಸ್ವಲ್ಪ ಪಿತ್ತ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಇವಳು ಸುಸ್ತು ವಾಕರ್ಕೆ ಅಂತೇಳಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ಲು. ಮಧ್ಯ ವಯಸ್ಸು ದಾಟ್ತಿದೆ ಅಲ್ವಾ ಅದಕ್ಕೆ. ನನಗೂ ಸ್ವಲ್ಪ ಗಾಬರಿ ಆಗಿತ್ತು, ಹೆಲ್ತ್ ಇಶ್ಯೂ ಏನಾದರೂ ಇದೆಯಾ ಅಂತ. ಡಾಕ್ಟ್ರ್ ಹತ್ರ ಎಲ್ಲ ಹೇಳಿದೆ. ಅವ್ರು ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿದ್ದಾರೆ. ರಿಪೋರ್ಟ್ನ ವಾಟ್ಸಪ್ಪಲ್ಲಿ ಕಳಿಸ್ತಾರಂತೆ. ಸರಿ ದಾಮಿನಿ, ನೀನು ಹೋಗಿ ರಿಲ್ಯಾಕ್ಸ್ ಮಾಡು. ಆಯ್ತಕ್ಕ. ಬಾ ಸಾವಿತ್ರಿ, ನಿಧಾನ. ದಾಮಿನಿಗೆ ನಿಂಬೆಹಣ್ಣು ಶರ್ಬತ್ ಮಾಡಿಕೊಡು. ಏನ್ ಯಜಮಾನ್ರೆ ಇದೆಲ್ಲ? ನಾವು ಪಾಪ ಹುಟ್ಟುತ್ತಲ್ಲ ಅವಾಗ ಹಾಕೋದಕ್ಕೆ ಈ ಬಟ್ಟೆ. ಪಾರು, ಅಪ್ಪ, ಏನಮ್ಮ ಇದೆಲ್ಲ? ನಮ್ಮ ಹುಟ್ಟೋ ಮಗುಗೋಸ್ಕರ ಯಜಮಾನ್ರು ಇದನ್ನೆಲ್ಲ ತಗೊಂಡ್ಬಂದಿದ್ದಾರಪ್ಪ. ಅಯ್ಯೋ ದೇವ್ರೆ, ಕೆಲಸ ಹುಡ್ಕೋದಕ್ಕೆ ಆಟೋದಲ್ಲಿ ಹೋದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡೋರು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಆಗಲೇ ಹುಟ್ಟೋ ಮಗುಗೆ ಬಟ್ಟೆ ತಂದಿದ್ದಾರಲ್ಲ. ಎಂಥ ಒಳ್ಳೆ ಮನ್ಸಮ್ಮ ಅವ್ರದ್ದು. ನಿಜ ಹೇಳ್ತಿದ್ದೀನಿ ಕೇಳು ಪಾರು, ದೊಡ್ಡ ಯಜಮಾನರು ಒಳ್ಳೆ ಗಂಡ ಮಾತ್ರ ಅಲ್ಲ, ಒಳ್ಳೆ ತಂದೆನೂ ಆಗ್ತಾರೆ. ಸಾಮಾನ್ಯವಾಗಿ ಅಮ್ಮ ಆದವಳು ತನ್ನ ಮಗುನ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಕಾಪಾಡ್ತಾಳೆ. ಹೊರಗೆ ಬಂದಮೇಲೆ ಆ ಮಗುಗೆ ಕಣ್ಗಾವಲಾಗ್ತಾಳೆ. ಅದು ಅವಳ ಕರ್ತವ್ಯ ಕೂಡ. ಆದರೆ ತಂದೆ ಕೂಡ ಏನು ಕಮ್ಮಿ ಅಲ್ಲ. ಅವನ ತ್ಯಾಗ ಎಷ್ಟೋ ಜನಗಳ ಕಣ್ಣಿಗೆ ಕಾಣೋದೇ ಇಲ್ಲ. ಯಾಕಂದರೆ ಅವನು ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳಲ್ಲ. ಮಕ್ಕಳ ಪಾಲ್ಗೆ ಓದುವಾಗ ಗದರೋ ಅಪ್ಪ, ಶಾಲೆಯಲ್ಲಿ ಒಳ್ಳೆ ಅಂಕ ತೆಗೆದಿದ್ರೆ ದಂಡಿಸೋ ಅಪ್ಪ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋ ಅಪ್ಪ ಮಕ್ಕಳ ಪಾಲ್ಗೆ ಯಾವತ್ತೂ ಕೆಟ್ಟವನೇ. ಆದರೆ ಪಾರು, ನಿನಗೆ ಹುಟ್ಟೋ ಮಗುಗೆ ಅವರಪ್ಪ ಕಷ್ಟಪಟ್ಟಿದ್ದನ್ನು ಹೇಳೋದನ್ನ ಮರಿಬೇಡ ಪಾರು. ನಮಗೆ ಅಮ್ಮಂಗಿಂತ ನೀನೇ ಅಪ್ಪ ಹೆಚ್ಚು. ನಮ್ಮನ್ನು ಸಾಕಿ ಬೆಳೆಸಿ ಓದಿಸಿ ದೊಡ್ಡೋರನ್ನಾಗಿ ಮಾಡಿರೋದು ನೀನೇ ಅಲ್ವಾ? ಒಳ್ಳೆ ಅಪ್ಪ ಅಂತ ಹೇಳೋದಕ್ಕೆ ನಿನಗಿಂತ ದೊಡ್ಡ ಉದಾಹರಣೆ ಬೇಕಾ ಹೇಳು? ನಿನ್ನ ತ್ಯಾಗದ ಬಗ್ಗೆ ನಾನು ಚಿಕ್ಕೋಳಾಗಿರೋವಾಗಲೇ ಅಮ್ಮ ನನ್ನ ಹತ್ರ ಹೇಳಿದಾಳಪ್ಪ. ನೀನು ಪಟ್ಟ ಕಷ್ಟ, ನನ್ನ ಮೇಲೆ ನಿನಗಿದ್ದ ಪ್ರೀತಿ, ಮನೆ ಬಗ್ಗೆ ಇದ್ದ ಯೋಚನೆ ಎಲ್ಲ ನನಗೆ ಗೊತ್ತಿದೆ ಅಪ್ಪ. ಹಾಗಾಗಿ ಹುಟ್ಟೋ ನನ್ನ ಮಗು ಮುಂದೆ ಅವರಪ್ಪ ಬಂದರೆ ಮಗು ಮುಖದಲ್ಲಿ ನಗು ಮೂಡಬೇಕು, ಹಾಗೆ ಮಾಡ್ತೀನಿ. ಸರಿನಮ್ಮ, ಅಮ್ಮವರು ಏನು ಆಫೀಸ್ ಕೆಲಸ ವಹಿಸಿದ್ದಾರೆ, ಕಾಫಿ ಮಾಡಿಕೊಟ್ಬಿಟ್ಟು ಹೋಗ್ತೀನಿ. ಸಾವಿತ್ರಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಹ್ಞೂ ಅಮ್ಮೋರೆ, ರಾತ್ರಿ ಅಡುಗೆಗೆ ಅದನ್ನೇ ಮಾಡ್ತೀನಿ. ಇಲ್ಲ ಅಖಿಲ, ಈಗಷ್ಟೇ ಕಾಫಿ ಕುಡ್ದಿದ್ದೀವಿ, ಆಗಲೇ ರಾತ್ರಿ ಅಡುಗೆ ಬಗ್ಗೆ ಹೇಳ್ತಾ ಇದೆಯಲ್ಲ. ಹೌದು ರಘು, ಯಾಕಂದರೆ ಸ್ವಲ್ಪ ಹೊತ್ತು ನಾನು ಮನೇಲಿರಲ್ಲ, ವಾಕಿಂಗ್ ಹೋಗ್ತಾ ಇದ್ದೀನಿ, ಅದಕ್ಕೆ ಈಗಲೇ ಇನ್ಸ್ಟ್ರಕ್ಷನ್ ಕೊಟ್ಟೆ. ಹೋಗ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಿದ್ಯಾ? ಹೋಗ್ತಿದ್ದೀವಿ ಅಂತ ಹೇಳು. ಓಹ್, ಅಂದರೆ ನೀವು ಬರ್ತೀರಾ? ಹ್ಞೂ, ನೀನೊಬ್ಬಳನ್ನ ಹೇಗೆ ಕಳಿಸೋದು? ನಾನೊಬ್ಬಳೇ ಹೋಗ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದವರು? ನೀನೇ. ಇಲ್ಲ ರಘು, ಜನನಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ, ಜನನಿನೂ ಬರ್ತಿದ್ದಾಳ? ಅಲ್ಲ, ನಮ್ಮದೇ ಇಷ್ಟೊಂದು ದೊಡ್ಡ ಗಾರ್ಡನ್ ಇರಬೇಕಾದ್ರೆ ಹೊರಗಡೆ ಯಾಕೆ ಹೋಗಬೇಕು? ರಘು,
ಜನನಿ ಬಸರಿ ಹುಡುಗಿ 4 ಗೋಡೆ ಮಧ್ಯದಲ್ಲೇ ಕೂತಿರಬಾರ್ದು. ಸ್ವಲ್ಪ ಓಡಾಡಿದ್ರೆ ಅವಳಿಗೂ ಒಳ್ಳೆಯದು, ಅವಳ ಹೊಟ್ಟೆಲಿ ಬೆಳೀತಿರೋ ಮಗುಗೂ ಒಳ್ಳೆಯದು. ಇನ್ನು ನಮ್ಮ ಗಾರ್ಡನ್ನಲ್ಲೇ ಓಡಾಡಿದ್ರೆ ಪಾಪ ನನ್ನ ಮುಖ ಅವಳು ನೋಡಬೇಕು, ಅವಳ ಮುಖ ನಾನು ನೋಡಬೇಕು. ಅದು ದಿನ ಪೂರ್ತಿ ನೋಡ್ತಾನೆ ಇರ್ತೀವಲ್ಲ. ಹೊರಗಡೆ ಕರ್ಕೊಂಡು ಹೋದರೆ ಆ ಹೊರಗಿನ ವಾತಾವರಣ ಅವಳಿಗೊಂದು ಚೇಂಜನ್ನು ಕೊಡುತ್ತಲ್ವಾ. ಪಾಪ ಮನೆ ಒಳಗಡೆನೇ ಇದ್ದು ಬೋರ್ ಆಗಿರ್ತಾಳೆ. ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಪ್ರೀತಿನೂ ಇಲ್ಲ. ಅದಕ್ಕೆ ಒಂದು ಚೇಂಜ್ಡ್ ವಾತಾವರಣದಲ್ಲಿ ಅವಳು ವಾಕ್ ಮಾಡಲಿ, ನಡೆದ ಆಯಾಸನೂ ಗೊತ್ತಾಗಲ್ಲ, ಅವಳಿಗೂ ಖುಷಿಯಾಗುತ್ತೆ ಅಂತ. ಅಯ್ಯೋ, ಹಾಗಾದ್ರೆ ನಮ್ಮ ಪಾರ್ವತಿಗೂ ಇದೇ ಥರ ಯಾರಾದರೂ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ಲ? ಅತ್ತೆ, ನಾನು ರೆಡಿ. ಅಯ್ಯೋ ಜನನಿ, ನೀನೊಬ್ಳೇ ಯಾಕಮ್ಮ ಬರಕ್ಕೆ ಹೋದೆ? ನಾನು ಬರ್ತಿದ್ದೆ ನಿನ್ನ ಕರ್ಕೊಂಡು ಬರೋಕ್ಕೆ. ಪರವಾಗಿಲ್ಲ ಬಿಡಿ ಅತ್ತೆ. ರಘು, ಹೋಗೋಣ ಬನ್ನಿ. ನೀವು ಹೋಗಿ ಬನ್ನಿ, ನನಗೆ ಒಂಚೂರು ಕೆಲಸ ಇದೆ. ಈಗ ತಾನೇ ಹೇಳಿದ್ರಿ ನಮ್ಮ ಜೊತೆ ಬರ್ತೀನಿ ಅಂತ. ಅಲ್ಲ, ಅಬ್ರಾಡಿಂದ ನನ್ನ ಫ್ರೆಂಡ್ ರಾಜು ಬಂದಿದ್ದಾನೆ, ಸಿಗ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಯ್ತು. ಅವನು ಮೀಟ್ ಮಾಡಬೇಕು. ನಾನು ಹೋಗಿ ಬರ್ತೀನಿ. ಹಲೋ. ಒಳ್ಳೆ ಮಾವ. ಬಾಮ್ಮ. ಪಾರ್ವತಿ, ಎಲ್ಲಿದೆ ಅಮ್ಮ? ಮತ್ತೆ ಬೇಗ ರೆಡಿ ಆಗು, ಹೊರಗಡೆ ಹೋಗ್ಬೇಕು. ಎಲ್ಲಿ ಮಾವ? ಎಲ್ಲಿಗೆ ಅಂದ್ರೆ ವಾಕಿಂಗ್. ಏನು ವಾಕಿಂಗಾ? ಅಯ್ಯೋ, ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅಖಿಲ ಜನನಿಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದಾಳೆ. ಅವ್ರು ವಾಕ್ ಮುಗಿಸಿ ಬರೋಷ್ಟರಲ್ಲಿ ನಾವು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬರೋಣ. ಇಂಥ ಸಮಯದಲ್ಲಿ, ಈ ಸ್ಥಿತಿನಲ್ಲಿ ನೀನು ದಿನ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು ನಿನಗೂ ನಿನ್ನ ಹೊಟ್ಟೆಯಲ್ಲಿರೋ ಮಗು ತುಂಬ ಒಳ್ಳೆಯದು. ಇಲ್ಲಂತೂ ನಿನ್ಗೆ ಯಾರಿದ್ರಮ್ಮ ಕರ್ಕೊಂಡು ಹೋಗೋಕ್ಕೆ? ನನಗಂತೂ ಏನು ಬೇರೆ ಕೆಲಸ ಇಲ್ಲ. ಅದಕ್ಕೆ ದಿನ ಬಂದು ನಾನೇನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಅರಸನಕೋಟೆ ಕಿರಿ ಸೊಸೆಗೆ ಅತ್ತೆ ಆರೈಕೆ ಮಾಡಿದ್ರೆ, ಈ ಹಿರಿ ಸೊಸೆಗೆ ಈ ಮಾವ ಆರೈಕೆ ಮಾಡ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.